ಲಕ್ಷ್ಮಿ ಅಕ್ಕ ನಿಮ್ದು ಗ್ಯಾಸ್ ಬುಕ್ ಹಾಕ್ತಿದ್ಯಾ? ಹ್ಞೂ ಕಣೆ ಆಯ್ತು, ತಗೊಂಬಂದಿ ಒಂದು ವಾರದಿಂದ. ನಮ್ಮಯ್ಯಪ್ಪನೇ ಹೋಗಿ ತಗೊಂಬಂತು. ಯಾಕೆ ನಿಮ್ದು ಆಗ್ತಿಲ್ವೇ? ಅದು ಹೆಂಗೆ ಆಗಿದ್ಯೋ ಏನೋ ಲಕ್ಷ್ಮಿ ಅಕ್ಕ, ಒಂದು ಗೊತ್ತೇ ಹಾಕ್ತಾ ಇಲ್ಲ ನಮ್ದುಗೆ. ಬುಕ್ಕೇ ಹಾಕ್ತಾ ಇಲ್ಲ ನಮ್ದು. ಗ್ಯಾಸ್ ಖಾಲಿ ಆಗಿ ಆಗ್ಲೇ 3 ದಿವಸಗೆ ಆಯ್ತು. ಬರೀ ಸೌದೆ ಹೊಲಿಲೆ ಮಾಡಿದೇ ಆಯ್ತು. ಸೌದೆ ಬೇರೆ ಇಲ್ಲ. ನಮ್ದು ಹೋಗಿ ತಾಂಬ ಅಂತ ಹೇಳ್ತೈತೆ ನಮ್ದು ಅತ್ತೆ. ಈಗ ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ನಿಮ್ದು ಜೊತೆ ಸೌದೆ ತರ್ಲಿಕ್ಕೆ ಬಂದಿದ್ದು. ಇಲ್ಲಾಂದ್ರೆ ನಮ್ದು ಬರ್ತಾನೆ ಇರ್ಲಿಲ್ಲ. ಎಂದು ನಾವು ಸೌದೆ ಹೊಲಿಲಿ ಅಡ್ಗೆ ಮಾಡಿದ್ದೇ ಇಲ್ಲ ಲಕ್ಷ್ಮಿ ಅಕ್ಕ. ನಮ್ದುಗೆ ಅಂತೂ ಸೌದೆ ಹೊಲಿಗೆ ಅಡ್ಗೆ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಅಯ್ಯೋ, ಹೊಗೆ ಕುಡ್ದು ಕೆವಾ ಕೆಮ್ತಲೆ ಹಿಡ್ತಾ ಇರ್ತೀನಿ. ಅದೇ ನಮ್ದು ಅತ್ತೆ ಅದೇನ್ ಕರ್ಮನೋ ಏನೋ ಬೈತಾ ಇರುತ್ತೆ, ಬೇಗ ಅಡ್ಗೆ ಆಗಿಲ್ಲ ಅಂತ. ಅಲ್ಲ, ಗ್ಯಾಸಲ್ಲಿ ಮಾಡೋದಕ್ಕೂ ಒಲೆಯಲ್ಲಿ ಮಾಡೋದಕ್ಕೂ ಒಂದೇನ ಲಕ್ಷ್ಮಿ ಅಕ್ಕ? ನಿಮ್ಮ ಅತ್ತೆಗೂ ನಿನ್ಗೂ ಸರಿಯಾಗೈತೆ. ಅಲ್ಲ ಕಣೆ, ಇವಾಗೆಲ್ಲ ನಾ ಬುಕ್ ಆಗ್ತಿದೆ ಕಣೆ, ನಿಮ್ದು ಯಾಕೆ ಆಗ್ತಿಲ್ಲ? ಹೋಗಿ ಗ್ಯಾಸ್ ಆಫೀಸ್ದಾಗೆ ಬುಕ್ ತಗೊಂಡೋಗಿ ತೋರಿಸ್ಕೊಂಬ ಒಂದ್ಸಲನ. ಹೋಗ್ಬೇಕು ಅಂದ್ರೆ ನಮ್ದು ಯಜಮಾನರು ವ್ಯಾಪಾರ ಮಾಡ್ಲಿಕ್ಕೆ ಹೋಗ್ತಾರಲ್ಲ ಲಕ್ಷ್ಮಿ ಅಕ್ಕ, ಹೆಂಗೆ ಮಾಡ್ಲಿ? ನಮ್ದು ಒಬ್ಳೆ ಹೋಗೋ ಹಾಗಿಲ್ವಲ್ಲ. ನಿಮ್ದು ಯಾರಾದ್ರೂ ಯಾವಾಗಾದ್ರೂ ಹೋದ್ರೆ ಹೇಳಿ ಲಕ್ಷ್ಮಿ ಅಕ್ಕ, ನಮ್ದು ಕೂಡ ಬರ್ತೀವಿ. ಅದೇನ್ ಕರ್ಮನೋ ಏನೋ, ಈ 1 ತಿಂಗಳಿಂದ ಈ ಗ್ಯಾಸಿಂದು ಒಳ್ಳೆ ಸಮಸ್ಯೆ ಆಗ್ಬಿಟ್ಟೆ ನಮ್ದು ಮನೇಲಿ. ನಾವೇನ ಗ್ಯಾಸ್ನಾಗೆ ಅಮ್ಮ ಮಾಡೋದು. ಇವಾಗ ನೀರ್ ಕಾಸಕ್ ಮಾತ್ರನ ತಾಂಬತ್ತೀವಿ ಸೌದೆನ. ಎಡೆಮಟ್ಟೆ ಯಾವತ್ರವನ ಅಥವಾ ಯಾತ್ರವನ ಕೂರಂಬಳೆನೋ ಇಲ್ಲ ಗಟ್ಟಿ ಸೌದೆ ಸಿಕ್ಕಿರಾವ ಯಾತ್ರವಾದ್ರು ತಾಂಬತ್ತೀವಿ. ನಡಿ, ನೀವು ನೀರುನು ಯಾತ್ರ ಕಾಸ್ತೀರಾ ಲಕ್ಷ್ಮಿ ಅಕ್ಕ? ಯಾರಾದ್ರೂ ಚಿಪ್ನವ್ರು ಬರ್ತಾರಲ್ಲ, ತೆಂಗಿಂದು ಚಿಪ್ಪು ಅದು ಹಾಕಿಸ್ಕೋತೀವಿ. ಪರವಾಗಿಲ್ಲಮ್ಮ, ನಿಮ್ಮ ಮನೇಲೇನೆ ನೀರ್ ಕಾಸಕ್ಕಾದ್ರೂ ಚಿಪ್ಪೆ ಮಟ್ಟೆ ಹಾಕಿಸ್ಕೊಂತೀರಾ? ನಾವು ಸೌದೆ ತರಬೇಕು ಹೋಗಿ. ನಡಿ, ಹೋಗಿ ತಾಂಬರೋಣ. ಲಕ್ಷ್ಮಿ ಅಕ್ಕ, ಚಿಪ್ಪೆ ಮಟ್ಟೆಯಲ್ಲಿ ಅಡ್ಗೆ ಮಾಡ್ಲಿಕ್ಕೆ ಆಗಲ್ವಲ್ಲ, ಅದಕ್ಕೆ ನಿಮ್ದು ಜೊತೆ ಬರ್ತಾ ಇದ್ದೀನಿ. ನಿಮ್ದು ಹೊಲದಲ್ಲಿ ಇದೆಯಾ ಸೌದೆ? ಯಾರ್ದಾದ್ರೂ 2 ಗ್ಯಾಸ್ ಇದ್ರೆ ಇಸ್ಕೊಳೆ ಅಡ್ಗೆ ಮಾಡಕ್ಕೆ. ಇರ ನಿಮ್ದು ಬಂದಾಗ ಕೊಡುವಂತೆ ಬುಕ್ ಆದ್ಮೇಲೆ. ಯಾರ್ದಿದೆ ಲಕ್ಷ್ಮಿ ಅಕ್ಕ? ಯಾರು ಕೇಳಿದ್ರು ಈಗ ಗ್ಯಾಸ್ ಬೇರೆ ಸರಿಯಾಗಿ ಬುಕ್ ಆಗಲ್ಲ ಬೇರೆ, ಅದಕ್ಕೆ ಕೊಡಲ್ಲ ಲಕ್ಷ್ಮಿ ಅಕ್ಕ. ಅದಕ್ಕೆ ಸುಮ್ಮನೆ ಆಗಿದೀವಿ. ಏನ್ಗೆ ಮಾಡ್ಲಿ? ಅಡ್ಗೆ ಮಾಡ್ಲಿಕ್ಕೆ ಅಂತೂ ತುಂಬಾ ತೊಂದರೆಗೆ ಆಗ್ತೈತೆ. ಈಗ ಬೇರೆ ಮಳೆ ಹನಿ ಬೇರೆ ಉದುರ್ತಾ ಇದೆ. ಹೌದ್ ಕಣೆ, ತುಂಬಾ ಬೇಜಾರಾಗುತ್ತೆ. ಈ ಮಳೆ ಉದ್ರೋದ್ಕು ಅದಕ್ಕೂ ಸೌದೆ ಎಲ್ಲ ನೆಂದಿರ್ತವೆ, ಅಡಿಗೆ ಆಗಲ್ಲ. ಬೇಜಾರಮ್ಮ ಗ್ಯಾಸ್ ಇಲ್ದಿದ್ರೆ. ನಂದೆಂಗೋ ತಾಪತ್ರಯ ತಪ್ತು. ಸರಿ ಬನ್ನಿ ಲಕ್ಷ್ಮಿ ಅಕ್ಕ, ಮತ್ತೆ ಮಳೆ ಸ್ಟಾರ್ಟ್ ಆದ್ರೆ ಸೌದೆ ತರ್ಲಿಕ್ಕೂ ಆಗಲ್ಲ. ಸಂಜೆ ಆಮೇಲೆ ಅಡಿಗೆ ಮಾಡಿಕೆ ಏನ್ ಮಾಡ್ಬೇಕು ಅಂತ ಚಿಂತೆಗೆ ಆಗ್ಬಿಡುತ್ತೆ. ಬನ್ನಿ ಬೇಗ ಹೋಗಿ ತಗೊಂಬರ್ಬಿಡೋಣ. ನಡಿ. ಏನ್ ಜೈಂದು ಅಕ್ಕ, ಎಲ್ಗೆ ಹೋಗಿದ್ರಿ? ನಿಮ್ದು ಅಕ್ಕನ ಮಗಳಿಗೆ ಬೇಲ್ಗೆ ಕೊಡಿಸ್ಲಿಕ್ಕೆ ಹೋಗಿದೀಯಾ ಅಂತ ಹೇಳ್ತಾ ಇದ್ಲು ನಿಮ್ದು ಸೊಸೆ. ನಿಮ್ದು ಅಕ್ಕನ ಮಗಳಿಗೆ ಬೇಲ್ಗೆ ಸಿಕ್ತೇನೆ ಜಯಮ್ಮ. ಸೀಮಾ ಮನೆಗ್ ಬಂದ್ಲಾ? ಸಿಗ್ದಂಗಿರುತ್ತಾ? ನಾನು ಹೋದ್ಮೇಲೆ ಸಿಗಲೇಬೇಕು. ನೀನ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿದ ತಕ್ಷಣ ಅಲ್ಲೇ ಇರ್ತಾಳೆ ಪರ್ಮನೆಂಟ್ ಆಗಿ ನಮ್ ಸೀಮಾ ಅಂತ ತಿಳ್ಕೊಂಡಿದ್ದೇನು? ನಾನು ಹೋದ್ಮೇಲೆ ಬಿಡಿಸ್ತೀನಿ. ಅದಕ್ಕೆ ತಾನೇ ನಾನು ಹೋಗಿದ್ದು. ನಿನ್ ಅಳಿಯನ್ನು ಆಮೇಲೆ ನಿನ್ ಮಗಳು ಮಾವನ್ನು ಎಲ್ಲಾನು ನೀನ್ ಬುಟ್ಟಿಗೆ ಹಾಕೊಂಡಿರ್ಬೋದು, ಆದ್ರೆ ನನ್ನ ಬುಟ್ಟಿಗೆ ಹಾಕಮಕ್ಕೆ ಆಗಲ್ಲ ನಿನ್ ಕೈಲಿ. ಅವ್ರು ಹೋಗದೆ ಇದ್ರೆ ಇನ್ಯಾರು ಹೋಗಲ್ಲ ಅನ್ಕೊಂಡಿದ್ರೇನು ಬೇಲ್ ಕೊಡಕ್ಕೆ? ಅಯ್ಯೋ ಜೈನ್ ಹಾಕ, ಈಗ ಹೆಂಗೆ ಆಯ್ತು ಅಂತ ಈ ತರ ಮಾತಾಡ್ತಾ ಇದ್ರ? ಯಾರು ಹೆಂಗೆ ಮಾಡಿದ್ರು? ಯಾರು ಅಂದ್ರೆ ನಿಮ್ ಪಕ್ಕದಲ್ಲಿ ಇಲ್ವಾ? ಅವಳಿಗೆ ಹೇಳ್ತಾ ಇರೋದು. ಅವಳೇ ತಾನೆ ಕಂಪ್ಲೇಂಟ್ ಕೊಟ್ಟು ನಮ್ಮ ಅಕ್ಕನ ಮಗಳನ್ನ ಒಳಗಾಕ್ಸಿದ್ದು. ತನ್ನ ಮಗಳನ್ನ ಸಾವುಕಾರ ಮನೆ ಮಗನಿಗೆ ಚೂ ಬಿಟ್ಟು ಮದುವೆ ಮಾಡ್ಕೊಟ್ಟು ಈಗ ಅಲ್ಲಿ ನಾದ್ನಿ ಆದವಳು ತೊಂದರೆ ಮಾಡ್ತಾಳೆ. ಅವಳು ಮಹಾರಾಣಿ ತರ ಇರಕ್ಕೆ ಅಂತಾನ ಅವಳ ಜೈಲಿಗೆ ಹಾಕ್ಸವಳೆ. ಅದೆಲ್ಲ ಜಾಸ್ತಿ ದಿನ ನಡೆಯಲ್ಲ. ಯಾಕೆ ಜಯಮ್ಮ ಹಂಗ್ ಮಾತಾಡ್ತಾ ಇದ್ಯಾ? ಎಲ್ಲ ಗೊತ್ತಿದ್ದು ಅವಳು ನಾದ್ನಿ ತೊಂದರೆ ಕೊಡ್ತಾಳೆ ಅಂತ ಜೈಲಿಗೆ ಹಾಕ್ಸಿದ್ದಲ್ಲ. ಅಲ್ಲ, ಸುಮ್ನೆ ಕಂಪ್ಲೇಂಟ್ ಕೊಟ್ರೆ ಯಾರಾದ್ರೂ ಪೊಲೀಸ್ನವರು ಜೈಲಿಗೆ ಹಾಕ್ತಾರ? ಅವಳು ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ಲು, ನಿಮ್ಮ ಅಕ್ಕನ ಮಗಳು ಸೀಮಾ. ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದು. ಸುಮ್ನೆ ನೀನು ಏನೇನೋ ಬಡ್ಕಬೇಡ. ಬುದ್ಧಿ ಇರೋಳಾದ್ರೆ ಅರ್ಥ ಮಾಡ್ಕೊಂತೀಯ, ದಡ್ಡಿ ಆದ್ರೆ ಸುಮ್ನೆ ಬಾಯಿ ಬಡ್ಕೊಂತೀಯ. ಸುಮ್ನೆ ಹೋಗು, ಮಾತಾಡ್ದೇನೆ. ಬೇಲ್ ಕೊಟ್ಟು ಬಿಡಿಸ್ಕೊಂಡ್ ಬಂದಿದ್ಯಾ ತಾನೆ? ಹೋಗ್ತೀನಿ ಕಣೆ, ಹೋಗ್ತೀನಿ. ನಿಮ್ ಸೊಕ್ಕುನ ಮುರಿತೀನಿ. ನಿನ್ ಸೊಕ್ಕು, ನಿನ್ ಮಗಳು ಸೊಕ್ಕು ಎಲ್ಲಾನ. ನಮ್ಮ ಅಕ್ಕನ ಮಗಳು ಇನ್ಮೇಲೆ ನಿನ್ ಮಗಳಿಗೆ ಏನ್ ಮಾಡ್ತಾರೆ ಅಂತ ನೋಡ್ತಾ ಇರು. ಅಲ್ಲಿ ಇರಕ್ಕಾಗಲ್ಲಪ್ಪ, ನನ್ ಗಂಡನ ಬೇಡ, ಗಂಡನ ಮನೇನು ಬೇಡ ಅಂತನ ಬಿಟ್ಟು ತವ್ರ ಮನೆಗೆ ಓಡ್ ಬರ್ಬೇಕು. ನಿನ್ ಮಗಳು ಹಂಗ ಮಾಡ್ತಾರೆ. ಇಷ್ಟ ದಿನ ನಮ್ಮ ಅಕ್ಕ ಯಾಕೆ ಸುಮ್ಮನಿದ್ಲು ಮಗನ ಮಕ್ಕ ನೋಡ್ಕೊಂಡು? ಇವಾಗ ಮಗಳಿಗೆ ತೊಂದರೆ ಕೊಟ್ರೆ ಸುಮ್ಮನಿರ್ತಾಳ? ಇರಲ್ಲ. ಬನ್ನಿ ಲಕ್ಷ್ಮಿ ಅಕ್ಕ. ಅಯ್ಯೋ, ಈ ಜೈಂದ ಹಾಕೊಂಡು ಯಾವಾಗ್ಲೂ ಬರೀ ಇದೇ ಆಯ್ತು. ಒಂದ್ ಸ್ವಲ್ಪ ಪ್ರೀತಿಯಿಂದ ನಗ್ನಗ್ತ ಮಾತಾಡುವಂತ ಮಾತಾಡ್ಲಿಕ್ಕೆ ಆಗೋದೇ ಇಲ್ಲ ಈ ಜೈಂದ ಹಾಕಾಗೆ. ಬನ್ನಿ, ಇವ್ರ ಜೊತೆ ಮಾತಾಡೋದು ವೇಸ್ಟ್. ಸುಮ್ನೆ ಬೇಗ ಹೋಗಿ ಸೌದೆಗೆ ತರನ. ಬನ್ನಿ ಲಕ್ಷ್ಮಿ ಹಾಕ. ಯಾಕೆ ಬಾನು, ಯಾಕೆ? ಅಲ್ಲ, ಎಂದೆಂದು ಸೌದಿ ತತ್ತಿರ್ಲಿಲ್ಲ, ಇವತ್ತೇನು ಸೌದಿ ತರಕ್ ಹೋಗ್ತಾ ಇದ್ಯಾ? ಗ್ಯಾಸ್ ಇಲ್ವೇ?
ಇಲ್ಲ ಜೈಂದ್ರ ಅಕ್ಕ, ಏನ್ ಮಾಡ್ಲಿ ಬಾಸು, ಅಲ್ಲ ಗ್ಯಾಸು ಬುಕ್ಕೆ ಹಾಕ್ತಾ ಇಲ್ಲ, ಅದಕ್ಕೆ ಸೌದಿ ತರಲಿಕ್ಕೆ ಹೋಗ್ತಾ ಇದ್ದೀನಿ. ನಿಮ್ದು ಏನಾದ್ರು 2 ಸಿಲಿಂಡರ್ ಇದ್ರೆ ಕೊಡ್ತೀಯಾ? 2 ಸಿಲಿಂಡರ್ ಐತೆ, ಕೊಡ್ತೀನಿ ಬಾರಿ. ಹೌದಾ ಜೈಂದ್ರ ಅಕ್ಕ, ಒಳ್ಳೇದೇ ಆಯ್ತು, ಬನ್ನಿ 1 ಸಿಲಿಂಡರ್ ಕೊಡಿ. ನಿಮ್ದಕ್ಕೆ ಕೊಡ್ತೀನಿ ನೆಕ್ಸ್ಟ್ ಮಂತ್. ಆಯ್ತು, ಖಾಲಿ ಸಿಲಿಂಡರ್ 2 ಇದಾವೆ, ತಗೊಂಡೋಗು, 2 ತುಂಬಿಸ್ಕೊಂಡು ತಂದ್ಕೊಡು. ಮುಂದಿನ ತಿಂಗಳೇ ತಂದ್ಕೊಡು, ನನಗೇನು ಅರ್ಜೆಂಟ್ ಏನೂ ಇಲ್ಲ. ಬಾನು, ಖಾಲಿ ಸಿಲಿಂಡರ್ ಅಂತ ಕಣೆ ಇರೋದು, ನೀನ್ ತುಂಬಿಸಿರೋ ಅನ್ಕಂಡ. ಹೌದು ಮತ್ತೆ ಇನ್ನೇನು, ತುಂಬಿಸಿರೋದು ಐತೆ ಅಂತ ಹೇಳ್ತಾ ಇದ್ದಾರೆ ಜೈಂದ್ರ ಅಕ್ಕ ಅಂತ ತಿಳ್ಕೊಂಡಿದ್ದೆ. ಏನ್ ಜೈಂದ್ರ ಅಕ್ಕ, 2 ಸಿಲಿಂಡರ್ ನಮ್ದು ಮನೆಯಲ್ಲೂ ಇದಾವೆ, ಆದ್ರೆ ಏನ್ ಮಾಡ್ಲಿ, ಅದರಲ್ಲಿ ಗ್ಯಾಸೇ ಇಲ್ವಲ್ಲ. ನಿನ್ನಂತ ದಡ್ಡಿ ಯಾರು ಇಲ್ಲ ಕಣೆ ಬಾನು. ಅಲ್ಲ, ಸಿಲಿಂಡರ್ ಕೇಳಿದೆ ನೀನು, ಸಿಲಿಂಡರ್ ಇದಾವ ಅಂತ ಕೇಳಿದೆ, ಅದಕ್ಕೆ 2 ಇದಾವೆ ಬಾರಮ್ಮ ತಗೊಂಡೋಗಿ ತುಂಬಿಸ್ಕೊಂಡ್ ಬರುವಂತೆ ಅಂದೆ. ತುಂಬಿರೋ ಸಿಲಿಂಡರ್ ಇದಾವ ಅಂತ ಕೇಳಿದೆ, ಇಲ್ಲ ಅಂತ ಹೇಳ್ತಿದ್ದೆ. ನೀನಿಂತ ದಡ್ಡಿ ಅಂತ ನನಗೇನ್ ಗೊತ್ತಿತ್ತು. ಸರಿ, ನಾನು ಮನೆಗೆ ಹೋಗ್ಬೇಕು, ಬರ್ತೀನಿ. ನೋಡ್ದ ಲಕ್ಷ್ಮಿ ಅಕ್ಕ, ನಮ್ದುಗೆ ಯಾವ ತರ ಯಾಮಾರಿಸ್ಬಿಟ್ಲು ಈ ಜೈಂದು ಅಕ್ಕ. ಹೋಗ್ಲಿ ಬಿಡೆ ಬಾನು, ನೀನು ಅಂತಾಳೇನೆ, ಸರಿಯಾಗಿ ಕೇಳ್ಬೇಕಾನೆ. ಗ್ಯಾಸ್ ತುಂಬಿರೋ ಸಿಲಿಂಡರ್ ಇದಾವ ಅಂತ, ಸಿಲಿಂಡರ್ ಇದಾವ ಅಂದ್ರೆ ಇದಾವೆ ಅಂತಾಳವಳು. ನಡಿ ಸುಮ್ಮನೆ. ಈ ಲಕ್ಷ್ಮಿ ಅಕ್ಕ ಈ ಜೈಂದು ಅಕ್ಕಗೆ ಇವತ್ತು ಮಾಡಿದಾರಲ್ಲ, ಇದು ತೀರಿಸ್ಕೊಳ್ಳೇಬೇಕು, ಯಾವತ್ತಾದ್ರೂ ಒಂದಿನ ಸಿಗಾಕೋತಾರೆ. ನಾನು ಆವಾಗ ಇದೇ ತರ ಮಾಡ್ತೀನಿ ಹರ್ದಕ್ಕೆ. ಬನ್ನಿ, ನೋಡ್ತಾ ಇರಿ ನೀವೇ. ನೋಡ್ತಿರ್ತೀನಿ, ನಡಿಯಮ್ಮ ತಾಯಿ, ಮೋಡ ಆಗೈತೆ, ಮಳೆ ಬಂದ ಆಮೇಲೆ ಸೌದೆ ಎಲ್ಲ ನೆಂದು ಬಿಡ್ತವೆ, ಆಮೇಲೆ ನಿನ್ ಸಾಯಂಕಾಲಕ್ಕೆ ಅತ್ತೆಗೆ ಪೂಜೆ ಮಾಡಿಸ್ಕೋಬೇಕಾಗುತ್ತೆ, ಸೌದಿ ತಂದಿಲ್ಲ ಅಂತಾನೆ. ನಡಿ ನಡಿ ಜಲ್ದಿ. ಬಾನು ಸರಿಯಾಗಿ ಯಾಮರಿಸ್ತೆ. ಏನು ಜಯಮ್ಮ, ಇಷ್ಟೊಂದು ಖುಷಿಯಾಗಿ ಬರ್ತಾ ಇದ್ಯಾ? ಏನಾಯ್ತು? ನಿಮ್ಮ ಅಕ್ಕನ ಮಗಳನ್ನ ಜೈಲಿಂದ ಬಿಡಿಸ್ಕೊಂಬಂದ್ರೆ? ಬಿಡಿಸ್ಕೊಂಬಂದಿದ್ದು ಆಯ್ತು, ಆಳೆ ಮನೆ ಸೇರ್ಸಿದ್ದು ಆಯ್ತು. ನಾನು ಹೋದ್ಮೇಲೆ ಕೆಲಸ ಹಾಗೆ ಆಗುತ್ತೆ ಕಣೆ ಭಾಗ್ಯಮ್ಮ. ನಾನು ಹತ್ತಿರೋದು ಅದಕ್ಕಲ್ಲ. ಬಾನು ದಡ್ಡ ಮುಂಡೆ, ಸಿಲಿಂಡರ್ ಇದಾವ ನಿಮ್ಮ ಮನೇಲಿ? ಇಲ್ಲ ಜೈಂದು ಅಕ್ಕ ಅಂತ ಕೇಳಿದ್ಲ, ಅದಕ್ಕೆ ಇದಾವೆ, ಖಾಲಿ ಸಿಲಿಂಡರ್ ತುಂಬಿಸ್ಕೊಂಡು ತಂದು ಕೊಡು ಅಂದೆ, ಅದಕ್ಕೆ ಉರ್ಕೊಂಡು ಹೋದ್ಲು. ಬಾನು ಇವಳು ಅಲ್ಲ ಸ್ಮಕ್ಕ. ಓ ಹೌದೇನು, ಬಂಗಾರ ಬಾನು ಸರಿಯಾಗಿ ಉರ್ಕೊಂಡವಳೆ. ಉರ್ಕೊಂಡವಳೆ. ಯಾಕೆ ನೀನು ಹೋಗ್ಲಿಲ್ಲ ಅವ್ರ ಜೊತೆ ಸೌದಿ ಪದಿ ತರಕ್ಕೆ? ಇಲ್ಲಮ್ಮ, ನಮ್ಮ ಮನೆಗೆ ಗ್ಯಾಸ್ ಇದಾವೆ, ಸೌದೆನೂ ಇದಾವೆ. ಅಲ್ಲ ಅದು ಹೋಗ್ಲಿ ಬಿಡು, ನಿಮ್ಮ ಮನೆಗೆ ನಿಮ್ ಬೀಗರು ಬಂದೇವ್ರೆ. ಹೋಗು ಜಲ್ದು ಮಾತಾಡ್ಸೋಗು. ಬೀಗ? ಅದ್ಯಾರೇ ಬೀಗರು ಅಂದ್ರೆ? ಇನ್ಯಾರು? ನಿನ್ ಮಗು ಏನ್ ಕೊಟ್ಟಿರೋರು? ಅದೇ ನಿನ್ ಸೊಸೆ ಇದಾಳಲ್ಲ ರೀತಾ, ಅವರಪ್ಪಯ್ಯ ಅಮ್ಮಯ್ಯ ಬಂದವ್ರೆ. ಈಗಿನ ನಾನು ಮಾತಾಡ್ಸ್ಕೊಂಡೆ ಬಂದೆ. ಏನು ಹೇಳ್ತಾ ಇದ್ಯಾ? ಅವ್ಯಾಕೆ ಬರ್ತವೆ ದರಿದ್ರದವು? ಖಾಲಿ ಬಾಟ್ಲಿ, ಪೇಪರ್, ಹಳೆ ಸೀಸ ಆಯೋರು. ಯಾಕೆ ಬಂದವ್ರಂದ್ರೆ ನೆಂಟ್ರ ಮನೆಗೆ ಬಂದವ್ರೆ ಮಗಳು ನೋಡ್ಕೊಂಡು ಹೋಗಕ್ಕೆ. ಪಾಪ ಇಷ್ಟ ದಿನ ಅಂತೂ ಬಂದಿಲ್ಲ, ಇವಾಗ್ಲಾದ್ರೂ ಬಂದವ್ರೆ. ಹೋಗಿ ಚೆನ್ನಾಗಿ ಉಪಚಾರ ಮಾಡಿ ಕಳ್ಸೋಗಿ ಹೋಗಿ. ಆದ್ದರಿದ್ರದಕ್ಕೆ ಉಪಚಾರ ಬೇರೆ ಕೇಳು. ಇರು, ಮೊದ್ಲು ಹೋಗ್ದು ಓಡಿಸ್ತೀನಿ. ಅವ್ರಿತನಿಗೆ ಹೇಳಿದೀನಿ, ನಿಮ್ಮ ಅಪ್ಪ ಅಮ್ಮ ಯಾರು ಬರಬಾರ್ದು ಈ ಮನೆಗೆ ಅಂತಾನ. ಹಂಗಂದ್ರೂ ಕರ್ಸೇವಳ ಅವ್ರನ್ನ. ಅದೆಲ್ಲೆಲ್ಲಿ ಪೇಪರ್ ಹಾಕೊಂಡು ಬಂದಿದ್ವೋ ಏನ್ ಸುಡ್ಗಾಡು, ಇಲ್ಲಿಗೆ ಸೀದಾ ಬಂದೇವೆ. ಅಯ್ಯೋ ಹಂಗೆ ಯಾಕೆ ಅಂತೀಯ ಜಯಮ್ಮ? ಅವರು ಎಷ್ಟೇ ಆಗ್ಲಿ ನಿನ್ಗೆ ಏನ್ ಕೊಟ್ಟಿರೋ ನೆಂಟ್ರು ನಿನ್ ಮಗುಗೆ. ಸುಮ್ನೆ ಹೋಗಿ ಮಾತಾಡ್ಸೋಗಿ ಹೋಗಿ, ಯಾಕಂಗೆ ರೇಗಾಡ್ತೀಯ? ಅಲ್ಲ, ಹರಿತನ್ನೇ ನನ್ನ ಕೈಲಿ ಸಹಿಸ್ಕೆಮಕ್ ಆಗ್ತಿಲ್ಲ ಅಂತದ್ರಾಗೆ ಅವು ಬೇರೆ ಬಂದೇವ. ಬೀಗ್ರಂತೆ, ಬೀಗ್ರು. ಬೀಗ್ರು ಅಲ್ಲ, ಬೋಗ್ರು ಅವರು, ಬೋಗ್ರು. ಇರು, ಮಾಡ್ತೀನಿ ಮಂತಕ್ ಹೋಗಿ. ಅಯ್ಯೋ ಈ ಜಯಮ್ಮಗೆ ಯಾರನ್ನ ಬೀಗ್ರು ಬಂದ್ರು ಸಹಿಸ್ಕೆಮಕ್ ಆಗ್ತಿಲ್ಲ. ಮನೆಗೆ ಹೋಗಿ ಅದ್ ಏನ್ ಮಾಡ್ತಾಳೋ ಏನ್ ಸುಡ್ಗಾಡು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.